ತಹಶೀಲ್ದಾರ್ ವಿರುದ್ಧದ ಆರೋಪ ಸತ್ಯಕ್ಕೆ ದೂರ. ಮಾಡಿದ್ರು. ಅಲ್ಲದೆ ಪ್ರಾರಂಭಿಸಿರುವ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಭೂ ಪರಿವರ್ತನೆ ಆಗಿಲ್ಲ ಎಂದು ಆರೋಪ. ಬಂಧುಗಳೇ, ಈಗ ನೋಡಿ, ಈಗ ಇದು ಸೈನ್ ಮಾಡಿರ್ತಕ್ಕಂಥದ್ದು ಪ್ರಭಾಕರ್ ಅವರು 5.5 ಲಕ್ಷಕ್ಕೆ ಅಗ್ರಿಮೆಂಟ್ ಹಾಕೊಂಡು ರಮೇಶ್ ಅನ್ನೋರಿಂದ ಅಗ್ರಿಮೆಂಟ್ ಹಾಕಿ ಸೈನ್ ಹಾಕಿರ್ತಕ್ಕಂಥ ಇವ್ರು ಸೈನ್ ಹಾಕ್ಬೇಕಾದ್ರೆ ಈಗ ಈ ಜಮೀನು ಕರೆಕ್ಟಾಗಿತ್ತು. ಯಾವಾಗ ಈ ಜಮೀನನ್ನು ಇವ್ರು ಕೊಡಲ್ಲ, ನಾವು ಕಡಿಮೆ ರೇಟ್ ಆಯಿತು, ನಾವು ಆ ರೇಟಿಗೆ ಕೊಡಲ್ಲ ನಾವು ಅಂತ ಹೇಳ್ಬಿಟ್ಟು ಯಾವಾಗ ಉಲ್ಟಾ ಆವಾಗ ಈ ಜಮೀನು ಸರಿ ಇಲ್ಲ, ಇವರು ವಾರಸದಾರರು ಅಲ್ಲ, ಇವ್ರು ಯಾರೂ ಗೊತ್ತೇ ಇಲ್ಲ ಅಂತಕ್ಕಂಥದ್ದನ್ನು ರೇಟ್ ಮಾಡ್ತಾಯಿದ್ರೆ ಇದು ಅವ್ರು ಮುಂದಿರಾಗಿರ್ತಕ್ಕಂಥ ಕಾಪಿ. ಈ ಕಾಪಿನ ಮಾನದಂಡವಾಗಿ ಇಟ್ಕೊಂಡೇ ಇದು ಅಗ್ರಿಮೆಂಟ್ ಹಾಕ್ಕೊಂಡಿತ್ತು. ಈ 5.5 ಲಕ್ಷಕ್ಕೆ 4 ಎಕರೆ ಜಮೀನು 5.5 ಲಕ್ಷಕ್ಕೆ ಕೊಟ್ಟರೆ ಒಳ್ಳೇದಾಗುತ್ತೆ. ಇವಾಗ ಕೊಡ್ತಾ ಇಲ್ವಲ್ಲ, ಹಾಗಾಗಿನ ಎಲ್ಲರನ್ನೆಲ್ಲ ಆಪಾದನೆ ಮಾಡ್ತಿರ್ತಕ್ಕಂಥದ್ದು ಇದು ಸರಿನಾ. ಅಗ್ರಿಮೆಂಟ್ ಸೈನ್ ಹಾಕಿದ್ರಲ್ಲ, ನೀವು ಸೈನ್ ಹಾಕಿದ್ರೆ ಅದಕ್ಕೆ ಮಾನ್ಯತೆ ಇದೆ, ನಮ್ಮ ಹುಡುಗ ಸೈನ್ ಹಾಕಿದ್ರೆ ಅದಕ್ಕೆ ಮಾನ್ಯತೆ ಇಲ್ವಾ? ನೀನು ಯಾವುದಕ್ಕೆ ಬೇಕಾದ್ರೆ ಸೈನ್ ಹಾಕ್ಬೋದು, ನೀನು ಅಗ್ರಿಮೆಂಟ್ಗೆ ಸೈನ್ ಹಾಕ್ಬೋದು, ರಿಜಿಸ್ಟರ್ ಕಾಪಿಗೆ ಸೈನ್ ಹಾಕ್ಬೋದು, ಇನ್ನೊಂದಕ್ಕೂ ಸೈನ್ ಹಾಕ್ಬೋದು. ಆದರೆ ನಮ್ಮ ರಾಮಣ್ಣಪ್ಪರವರು ಯಾವುದೇ ಅಗ್ರಿಮೆಂಟ್ಗಾಗಿರ್ಬೋದು ಅಥವಾ ವಂಶವೃಕ್ಷಕ್ಕಾಗಿರ್ಬೋದು ಒಂದು ಪತ್ರಿಕೆಗೆ ಯಾವುದೇ ಪತ್ರಿಕೆ ಸಹಿ ಹಾಕ್ಬೋದು. ಸಹಿ ಹಾಕಿದ್ರೆ ಅವರು ಫ್ರಾಡು, ಅವರು ಅಪ್ರಾಮಾಣಿಕರು ಅನ್ನೋ ಲೆಕ್ಕದಲ್ಲಿ ನಿಮಗೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀವಿ, ಪ್ರಭಾಕರ್ ಅವರೇ, ನಿಮಗೆ ನಾವು ಗೌರವ ಕೊಟ್ಟು ಮಾತಾಡ್ತಾ ಇದ್ವಿ. ಯಾಕಂದರೆ ನಾವು ಕೂಡ ನಾವೆಲ್ಲ ಬಿಸಿಲಾತಡಿಯಲ್ಲಿ ಬರ್ತಕ್ಕಂಥದ್ದು, ನಾವು ಗೌರವ ಕೊಡಲೇಬೇಕಾಗುತ್ತೆ. ನೀವು ಕೊಟ್ಟಿಲ್ಲ ಅಂದರೆ ನಾವು ಕೊಡ್ತೇವೆ ಗೌರವ, ಅದು ನಮ್ಮ ಸಂಸ್ಕಾರ ಇದೆ. ನಿಮ್ಮ ಐತಲ್ಲೇ ಗೊತ್ತಿಲ್ಲ, ನಮ್ಮ ಸಂಸ್ಕಾರ ಇದೆ. ಹೀಗಾಗಿ ನಾವು ಸಂಸ್ಕಾರದಲ್ಲಿ ಮಾತಾಡ್ತಾ ಇದ್ದೀವಿ. ಮುಂದೆ ರಾಜಕಾರಣವಾಗಿ ಬೆಳೆಯೋಂಥವನು ಸುರೇಶ್ ಗೌಡ್ರ ಹೆಸರನ್ನು ಒಳ್ಳೆದಕ್ಕೆ ಬಳಸ್ಕೊ, ಈ ರೀತಿಯೆಲ್ಲ ಕೆಟ್ಟದಕ್ಕೆ ಬಳಸ್ಕೊಂಡು ಅಧಿಕಾರಿಗಳಿಗೆ ಸೂಕ್ಷ್ಮವಾಗಿ ಮಾತಾಡೋದು, ಸಿಂಗಲರಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿಯನ್ನು ಬಿಡಬೇಕು. ದಲಿತ ಸಮುದಾಯದ ಅಧಿಕಾರಿಗಳನ್ನ ಅವಹೇಳನ ಮಾಡುವುದು ಸರಿಯಲ್ಲ. ಇದೇ ರೀತಿ ಸುಳ್ಳು ಆರೋಪ ಮುಂದುವರೆಸಿದ್ರೆ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಏನೋ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸತ್ಯನಾರಾಯಣ ಶಾಸ್ತ್ರಿ, ಜಮೀನಿನ ವಿಚಾರದಲ್ಲಿ ತಮ್ಮ ಕುಟುಂಬದ ಹೆಸರನ್ನ ಅನಾಗತ್ಯವಾಗಿ ಎಳೆದು ತರುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಜಮೀನಿಗೂ ನನಗೂ ಅಥವಾ ನನ್ನ ಸಹೋದರನಿಗೂ ಯಾವುದೇ ಸಂಬಂಧವಿಲ್ಲ. ಪ್ರಭಾಕರ್ ತೋರಿಸುತ್ತಿರೋ ವಂಶವೃಕ್ಷವೇ ಸುಳ್ಳಿನಿಂದ ಕೂಡಿದೆ. ನಮ್ಮ ಕುಟುಂಬದ ನಿಜವಾದ ವಂಶವೃಕ್ಷ ಬೇರೆ ಇದೆ ಎಂದು ತಿಳಿಸಿದರು. ದಿನಾಂಕ 2/5/2026 ಇದೇ ಗೋಟಿಟಿ ಗ್ರಾಮದಲ್ಲಿ ವಾಸಿಯಾದ ಪ್ರಭಾಕರ್ ಎಂಬವರು ಪಾವಗಡಪಟ್ಟಣದಲ್ಲಿ ಪ್ರೆಸ್ ಮೀಟು ಆಯೋಜನೆ ಮಾಡಿರುತ್ತಾರೆ. ಕಸಬಾ ಹೋಬಳಿ ಕನಕಾಪುರ ಗ್ರಾಮದ ಸರ್ವೆ ನಂಬರ್ 11/1 ಅದರಲ್ಲಿ ಮೂಲ ಖಾತೆದಾರ ಬಿಟ್ಟು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ನಕಲಿ ವಾಸದಾರರಿಗೆ ಸಂಬಂಧಪಟ್ಟ ಗ್ರಾಮ ಆಡಳಿತ ಅಧಿಕಾರಿ, ರಾಜಸ್ವ ನಿರೀಕ್ಷಕರು ಹಾಗೂ ತಹಶೀಲ್ದಾರ್ ಶಾಮೀಲಾಗಿ ನಕಲಿ ವಾರಸುದಾರರಿಗೆ ಖಾತೆ ಪಹಣಿ ಮಾಡಿರುತ್ತಾರೆ ಎಂದು ಆಪಾದನೆ ಮಾಡಿರುತ್ತಾರೆ. ಇದು ಸತ್ಯಕ್ಕೆ ದೂರವಾಗಿರುವ ಮಾತು. ಹಾಗೂ ಮೇಲ್ಕಂಡ ಸರ್ವೆ ನಂಬರಿನಲ್ಲಿ ಮೊದಲು ವಾಸರಾಗಿದ್ದ ಪಾವತಿ ಮಾಡಲು KYC ಕಾರ್ಯನಿರ್ವಹಿಸಿದ ನಂತರ ನಮೂನೆ 12/21 ಸೃಜನಗೊಂಡಿದ್ದು ನಮ್ಮ ವಾರಸುದಾರರಾದ ಸುಭಾಷ್ ಶಾಸ್ತ್ರಿ ಎಂಬವರ ತಕರಾರು ನೀಡಿದ್ದು, ನಂತರ ಮಾನ್ಯ ತಹಶೀಲ್ದಾರರವರು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಹಾಗೂ ಪ್ರಭಾಕರ ಎಂಬ ದೂರುದಾರರ ದೂರಿರುತ್ತದೆ. ಸತ್ಯಕ್ಕೆ ದೂರವಾಗಿರುವ ಮಾತು. KYC ಮಾಡಿರುವ ವಾರಸುದಾರರು ನಕಲಿ ಎಂಬುದು ಗೊತ್ತಾಗಿದೆ. ರಮೇಶ ಎಂಬುವರು ಕ್ರಮದ ಕರಾರು ಯಾವ ರೀತಿ ಮಾಡಿರುತ್ತಾರೋ ಹಾಗೂ ಕ್ರಯದ ಕರಾರು ಪತ್ರಕ್ಕೆ 2ನೇ ಸಾಕ್ಷಿದಾರನಾಗಿ ಏಕೆ ಸಹಿ ಹಾಕಿರುತ್ತಾರೋ ಹಾಗೂ ದೂರದನಿಗೆ ದೂರವಾಗಿರುತ್ತದೆ. ನಾವು ಪಾವಗಡ ತಾಲೂಕಿನ
ತಾಲೂಕಲ್ಲಿ 600-700 ವರ್ಷದಿಂದ ವಾಸವಾಗಿರುತ್ತದೆ. ನಮ್ಮ ವಂಶದ ಕಂಠಾಶಾಸ್ತ್ರಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅನ್ನೋರು ಮಗನಾದ ಕಂಠಾಶಾಸ್ತ್ರಿ ಅವ್ರ ಮಗ ನಾನು ಸತ್ಯನಾರಾಯಣ ಶಾಸ್ತ್ರಿ ಅಂತ. ಆಸ್ತಿ ನಮ್ಮದು ಅಂತೇಳಿ ದೂರ ದಾಖಲೆ ಮಾಡಿದೆ. ಈ ಆಸ್ತಿಗೂ ನಮಗೆ ಯಾವುದೇ ಒಂದು ಸಂಬಂಧವಿರುವುದಿಲ್ಲ. ಕಂಠಾಶಾಸ್ತ್ರಿ ಕಾಲದಲ್ಲೇ ಯಾರಿಗೂ ಒಂದು ಪಾಯಿಂಟ್ ಜಾಗ ಕೂಡ ನಮ್ಗೆ ಯಾರಿಗೂ ಇಲ್ಲ. ಅದು ಆ ಕಾಲದಿಂದ ನಮಗೆಲ್ಲೂ ಜಮೀನುಗಳು ಏನು ಇದು ಎಲ್ಲ ಸುಳ್ಳು ಖಾತೆಯಲ್ಲಿ ಹುಟ್ಟಿಸ್ಬಿಟ್ಟು ಈ ಸುಬ್ಬಾಶಾಸ್ತ್ರಿಯನ್ನ ಮುಂದಗಡೆ ನೆನೆಸ್ಕೊಬಿಟ್ಟು ಮಾಡಿದ್ವಿ. ಇದು ಯಾವುದೇ ಒಂದು ಇದಾದ್ರೂ ಎಲ್ಲರಿಗೂ 4 ಜನಕ್ಕೂ ಸಂಬಂಧಪಟ್ಟಿರುತ್ತೆ. ಯಾರು ಕಂಠಾಶಾಸ್ತ್ರಿ, ಶೇಷಪ್ಪ, ಸುಬ್ಬಣ್ಣ, ನರಸಿಂಹಮೂರ್ತಿ ಅನ್ನೋರಿಗೆ. ಆದರೆ ಇವ್ರು ಏನು ಮಾಡಿದರೆ ನರಸಿಂಹಮೂರ್ತಿ ವಂಶವೃಕ್ಷವನ್ನು ತಗೋಬಿಟ್ಟು ಕಂಠಾಶಾಸ್ತ್ರಿ ಯಾವುದೋ ವಂಶವೃಕ್ಷವೇ ಇಲ್ಲದೆ ಇವರು ತಕರಾರು ಮಾಡ್ತಾ ಇದ್ದಾರೆ. ಆದರೆ ನಮಗೆ ಈ ಜಮೀನಿಗೂ ನಮಗೂ ಯಾವ ಥರದ ಸಂಬಂಧವೂ ಇರೋದಿಲ್ಲ.